ಅವ್ರನ್ನ ಬಾಂಗ್ಲಾದೇಶಕ್ಕೆ ಬೇರೆ ದೇಶಕ್ಕೆ ಕಳಿಸೋದು ಹೆಂಗೆ ಅವರು? ಅದರಿಂದ ಇದು ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೋಸ್ಕರ ಅಲ್ಪಸಂಖ್ಯಾತರನ್ನು ತುಷ್ಟೀಕರಣ ಅಲ್ಲತ್ತಾನೆ ತುಷ್ಟೀಕರಣ ಓಲೈಸೋಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು ದೊಡ್ಡ ಕುತಂತ್ರ ಇದು ಮಾಡೋದ್ರಿಂದ ನಿಮ್ಮ ಅಧಿಕಾರ ಏನಿದೆ, ಸಂವಿಧಾನದತ್ತವಾಗಿ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ, ಆ ಸಂವಿಧಾನದತ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಈ ಅಧಿಕಾರ ಇರುವಂಥದ್ದು. ಯಾರು ಈ ದೇಶದ ಪ್ರಜೆ ಅಂತ ಗುರ್ತು ಮಾಡೋ ಅಧಿಕಾರ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಇರಲ್ಲ. ಎರಡನೇದು, ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬರದ ಛಾಯೆ ಬಂದಿದೆ. ಈಗ ನಾನು ಮಳವಳ್ಳಿಗೆ ಹೋಗ್ತಾ ಇದ್ದೀನಿ, ಕಬ್ಬಿನ ಗದ್ದೆಗಳು ಒಣಗಿರೋ ಅಂಥದ್ದು, ಸದಾ ಹಸಿರಾಗಿರ್ತಕ್ಕಂಥ ಕಬ್ಬಿನ ಗದ್ದೆಗಳು ಒಣಗ್ತಾ ಇದೆ, ನೀರು ಬಿಟ್ಟಿಲ್ಲ. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಇದ್ರ ಬಗ್ಗೆ ಒಂದು ಸಭೆ ಮಾಡಿ ಬರನ ಡಿಕ್ಲೇರ್ ಮಾಡಬೇಕಾಗಿತ್ತು. ಡಿಕ್ಲೇರ್ ಮಾಡಿದಾರ? ಮಾಡಿಲ್ಲ ಇನ್ನು. ಸರ್ ಫೋಟೋ ತುಮಕೂರು ಜಿಲ್ಲಾಡಳಿತ St. Mary's Kitchen building and the unveiling of the foundation stone for ರಾಷ್ಟ್ರಗಾನ ಜನಗಣಮನ ಹಾಗೂ ನಾಡಗೀತೆ ಜೈ ಭವನ್. राज्य सरकार, उच्च शिक्षा विभाग तथा इस परियोजना से जुड़े सभी अधिकारियों, अभियंताओं और कर्मियों को इस उपलब्धि के लिए हार्दिक बधाई एवं शुभकामनाएं देता हूँ। मुझे विश्वास है कि ये नवीन अधोसंरचनाएं विद्यार्थियों, शिक्षकों और शोधकर्ताओं को उत्कृष्ट शैक्षणिक वातावरण प्रदान करेगी तथा विश्वविद्यालय को राष्ट्रीय एवं वैश्विक स्तर पर नई पहचान दिलाने में महत्वपूर्ण भूमिका निभाएंगे। मुझे अनेक अवसरों पर तुमकुर विश्वविद्यालय आने का अवसर मिला है और मैं यहाँ हो रही विकासात्मक गतिविधियों से प्रभावित हूँ। ಶಿಕ್ಷಣ ವಿಶ್ವವಿದ್ಯಾನಿಲಯಗಳಿಗೆ ಯಾವ ರೀತಿ ಕೊರತೆಯನ್ನು ನೀಡಬಹುದು ಅನ್ನೋದಕ್ಕೆ ತಮ್ಮದಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖೇನ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನವನ್ನು PM ಮುಸಲ ಸ್ಕೀಮನ್ನು ತರುವುದರ ಮುಖೇನ ನಾವು ವಿದ್ಯಾರ್ಥಿಗಳಿಗೆ ಆಸ್ತಿಗಳನ್ನು ಮಾಡ್ತಕ್ಕಂಥದ್ದು, ಇನ್ನಿತರೆ ಕಟ್ಟಡಗಳನ್ನು ಕಟ್ಟತಕ್ಕಂಥದ್ದು, ಲೈಬ್ರರಿಗಳಿಗೆ ಹಣವನ್ನು ನೀಡ್ತಕ್ಕಂಥದ್ದು ಮತ್ತು ಎಲ್ಲ ಥರದಲ್ಲೂ ಕೂಡ ನಾವು ಗುಣಮಟ್ಟದ ವ್ಯವಸ್ಥೆಯನ್ನು ತರ್ತಕ್ಕಂಥದ್ದಕ್ಕೆ ಸಾಮಾನ್ಯ ಬಡಕು ಕುಟುಂಬದಿಂದ ಬಂದಂಥವರು ಕೂಡ ಉನ್ನತ ಶಿಕ್ಷಣವನ್ನು ಕಲಿಬೇಕು ಅನ್ನೋ ದೂರದೃಷ್ಟಿಯಿಂದ ಇವತ್ತು ನಾವು ಅನೇಕ ವಿಚಾರಗಳನ್ನು ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯದ ನಂತರ ಸ್ವತಂತ್ರ ಬರುವಾಗ ನಮಗಿದ್ದಂಥ 12% ಏನು ಪ್ರಜ್ಞಾವಂತರಿದ್ರು, ಅಕ್ಷರಸ್ಥರಿದ್ರು, ಇವತ್ತು 78 ವರ್ಷಗಳ ನಂತರ ನಾವು ಈಗ 80%ಗೆ ಹತ್ತಿರ ಬಂದ್ಬಿಟ್ಟಿದ್ದೇವೆ. 80% ಜನಸಂಖ್ಯೆ, 140 ಕೋಟಿ ಜನಸಂಖ್ಯೆಯಲ್ಲಿ 80% ಜನ ಅಕ್ಷರಸ್ಥರಿದ್ದಾರೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ಸಾಧನೆ ಅಂತೂ ಅಲ್ಲ.